ಅದು ಚೆನ್ನಾಗಿ ಕಾಣಲ್ಲ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಿದರೆ ಅದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಪ್ಲೇನಾಗಿರೋದೇ ತೊಗೊಳ್ಳಿ. ಆ್ಯಂಡ್ ಮತ್ತೊಂದು, ನೀವು ಡೆಕೋರೇಷನ್ ಮಾಡುವಾಗ ಕುತ್ಕೊಳ್ತಿರೋ ನಿಂತ್ಕೊಳ್ತಿರೋ ಅಥವಾ ಮಗು ಕೂರುತ್ತೋ ಚೇರ್ ಮೇಲೆ ಅಥವಾ ನಿಂತ್ಕೊಳ್ಳುತ್ತೋ ಅಥವಾ ನಿಮ್ಮ ಹೈಟಿಗೆ ಏನು ಯಾರು ಸೆಲೆಬ್ರೇಟ್ ಮಾಡೋರು ಯಾರಿರ್ತಾರೆ, ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಇವಾಗ ನನ್ನ ಪ್ಲ್ಯಾನ್ ಫಿಕ್ಸ್ ಆಗಿಬಿಟ್ಟಿದ್ದೆ. ನಾನು ಒಂದು ನೆಲ ಮೇಲೆ ಕೂತ್ಕೊಂಡು ಮಾಡಬೇಕು, ಇಲ್ಲಾಂದರೆ ಚೇರ್ ಸಿಸ್ಟಮ್ ಅಂತಲೇ ಪ್ಲ್ಯಾನ್ ಆಗಿತ್ತು. ನೆಲ ಮೇಲೆ ಕೂರೋದು ಆ್ಯಕ್ಚುಲಿ ಚಾಚಿಪಿಟ್ಟಿಯಲ್ಲಿ ತೆಗೆದಿದ್ವಿ, ಚೆನ್ನಾಗಿತ್ತು. ಬಟ್ ಅದಕ್ಕೆ ತುಂಬ ಐಟಮ್ಸ್ ಬೇಕಿತ್ತು. ಚಿಕ್ಕ 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 ಪಿಲ್ಲೋಸ್ಗಳು ಬೇಕಿತ್ತು, ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ಶಾಪಲ್ಲಿ ಹೋಗಿ ತರೋಕ್ಕಾಗಲ್ಲ, ತುಂಬ ರೇಟ್ ಇರುತ್ತೆ. ಆನ್ಲೈನಲ್ಲಿ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಆ ಪ್ಲ್ಯಾನ್ ಸ್ಕಿಪ್ ಮಾಡಿದ್ವಿ. ಚೇರ್ ಪ್ಲ್ಯಾನ್ ಮಾಡಿದ್ವಿ. ತಶ್ವಿಂದು ಒಂದು ಚೇರ್ ಇತ್ತು. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೆ. ಇವಾಗ ನನಗೆ ನೋಡಿ ನಾನು ಪ್ಲ್ಯಾನ್ ಮಾಡಲೇ ಇಲ್ಲ. ನಿಮಗೆ ಗೊತ್ತಿರುತ್ತೆ ಡೆಕೋರೇಷನ್, ನಮ್ಮ ಮನೆ ನೋಡಿರೋರಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಂದು ಡೆಕೋರೇಷನ್ ಫುಲ್ ಕೆಳಗಿತ್ತು. ಅಂದರೆ ತಶ್ವಿನ್ಗೆ ಕೂರಿಸಿ ಅದಕ್ಕೆ ಸರಿಯಾಗುವಂಥ ಟೇಬಲ್ ರೆಡಿ ಮಾಡಿ ಅದನ್ನು ಇಟ್ಟಾದಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಇವಾಗ ನಾವು ಕುತ್ಕೊಂಡು ಮಾಡ್ತೀವಿ, ಸೊ ಡೆಕೋರೇಷನ್ ಮೇಲಿದ್ರೂ ಚೆನ್ನಾಗಿ ಕಾಣಲ್ಲ, ಇಲ್ಲ ನಾವು ನಿಂತ್ಕೊಳ್ತೀವಿ ಡೆಕೋರೇಷನ್ ಕೆಳಗಿದ್ರೂ ಚೆನ್ನಾಗಿ ಕಾಣಲ್ಲ. ಸೊ ನೀವು ಅದನ್ನು ನೋಡಿಕೊಂಡು ನಿಮ್ಮ ಮಗು ಅಥವಾ ಯಾರು ಸೆಲೆಬ್ರೇಟ್ ಮಾಡ್ತೀರಾ, ಸೊ ಅವ್ರದ್ದು ಹೈಟ್ ಅಥವಾ ಅದನ್ನು ನೋಡಿಕೊಂಡೇ ಪ್ಲ್ಯಾನ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇದು ಹಿಂದಿನ ದಿನ ಪ್ಲ್ಯಾನ್ ಮಾಡಿದ್ದು ಆಯಿತಾ. ಟೇಬಲ್ಗೆ ಏನು ಅಂತ, ಟೇಬಲ್ಗೆ ಕೇಕು ತುಂಬಾ ಸಿಂಪಲ್ಲಾಗಿ ಇರೋದು. ಅದು ಡೆಕೋರೇಷನ್ ಚೆನ್ನಾಗಾಗಿದೆ, ಬಟ್ ನಾನು ಜಾಸ್ತಿ ಐಟಮ್ಸ್ ಯೂಸೇ ಮಾಡಿಲ್ಲ. ಫುಲ್ ಪ್ಲೇನಾಗಿರಬೇಕು ಅನ್ನೋದೇ ನಂದಾಗಿತ್ತು. ಈ ಥರ ಫ್ಲವರ್ ಹರಡೋದು ಆ ಥರ ಏನೂ ಇರಲಿಲ್ಲ ನನ್ನ ತಲೆಯಲ್ಲಿ. ಬಟ್ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತಲ್ಲ ಅಂದ್ಬಿಟ್ಟು ತಶ್ವಿನ್ ಫೋಟೋ ಇಡೋಣ ಅಂತ ಅನಿಸ್ತು. ಸೊ ಹಿಂದಿನ ದಿವಸ ನನ್ನ ಹಸ್ಬೆಂಡ್ನ 2-3 ಸತಿ ಓಡಾಡಿಸಿದ್ದೀನಿ ಫೋಟೋ ಸ್ಟುಡಿಯೋಗೆ. ಇದು ಒಂದು 2 ವರ್ಷದ ಬರ್ತ್ಡೇ, ಇದು ಒಂದು 2 ವರ್ಷದ ಬರ್ತ್ಡೇಲಿ ನಾನೇ ತೆಗೆದಿದ್ದ ಫೋಟೋಸು. ಮನಿ ಪ್ಲ್ಯಾಂಟ್ ಕೂಡ ಇದ್ರದ್ದೇನೆ. ಸೊ ಇದೊಂದು ಫ್ರೇಮ್ ಇತ್ತು ಮನೆಯಲ್ಲಿ, ಸೊ ಖಾಲಿ ಇತ್ತು, ಮಾಡ್ಸೋಣ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಸ್ಟ್ಯಾಂಡ್ ಥರ ಇತ್ತು. ಇವಾಗ ವಾಲ್ಗೆ ಸಿಕ್ಸೋದಾದರೆ ಅದು ವರ್ಕ್ ಆಗಲ್ಲ, ಬಟ್ ಇದು ಲಕ್ಕಿಲಿ ಸ್ಟ್ಯಾಂಡ್ ಇರೋದಾಗಿತ್ತು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತು. ಆ್ಯಕ್ಚುಲಿ ನಮ್ಮದೇನು ಟೇಬಲ್ ಇತ್ತು ತುಂಬ ಹೆಲ್ಪ್ ಆಯಿತು ಇದು. ನೆಕ್ಸ್ಟು ಪ್ಲ್ಯಾನ್ ಇತ್ತು. ಯಾಕಂತಂದರೆ ನಾವು ಗ್ರೀನರಿ ಪ್ಲ್ಯಾನ್ ಇತ್ತು, ಗ್ರೀನ್ ಸ್ವಲ್ಪ ಬರಬೇಕು ಅಂತ ಅಂದು, ನೇಚರ್ ಇಷ್ಟ ಅಂತ. ಇದು ಪ್ಲಾಸ್ಟಿಕ್ದು ಹತ್ರ 7 ಇಯರ್ಸೇ ಆಗೋಯ್ತಿದ್ದು ನಮ್ಮ ಮನೇಲಿದ್ದು. ಚಿಕ್ಕಪೇಟೆಯಲ್ಲಿ ನಾವು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಫ್ರಿಜ್ ಮೇಲೆ ಇಡ್ತೀನಿ. ಎಷ್ಟೋ ಜನ ಕೇಳಿದ್ದಾರೆ ಇದು ನ್ಯಾಚುರಲ್ ಆಗಿರೋ ಟ್ರೀನ ಅಂತ, ಪ್ಲ್ಯಾಂಟ ಅಂತ. ಸೊ ಇದು ಇಟ್ಟಿದ್ವಿ. ಇದು ಲೈಟಿಂಗ್ಸಿಗಳೇ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಇನ್ನೊಂದು ಪ್ಲ್ಯಾಂಟ್ ಇಟ್ಟಿದ್ವಿ ಅಲ್ಲ, ಸೊ ಅದು ನನ್ನ ಪಕ್ಕದ ಮನೆ ಆಂಟಿಯವ್ರ ಪ್ಲ್ಯಾಂಟ್. ಅದು ಕೆಳಗೆ ಇಡಬೇಕು, ತಕ್ಷಣದ ಆ ಕಡೆ ಈ ಕಡೆ ಪ್ಲ್ಯಾಂಟ್ ಇಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಅದು ಹೈಟು ಚಿಕ್ಕದಾಗಿತ್ತು. ನನ್ನ ಹತ್ರ ಇರೋ ಪ್ಲ್ಯಾಂಟ್ಸು ಯಾವೂ ಚೆನ್ನಾಗಿರಲಿಲ್ಲ. ಸೊ ಅದನ್ನು ಇಸ್ಕೊಂಡು ಬಂದು ಏನು ಮಾಡೋದು, ತುಂಬ ಕೆಳಗಾಗ್ಬಿಟ್ಟಿತ್ತು, ಚೆನ್ನಾಗಿ ಕಾಣಲ್ಲ ಅಂತ ಅಂದಮೇಲೆ ನಮ್ಮ ಚಿಕ್ಕಪ್ಪನ ಮಗಳು ಪ್ಲ್ಯಾನ್ ಮಾಡಿದ್ವಿ, ಸ್ಟೂಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ಟೂಲ್ ಇತ್ತು ಮನೇಲೊಂದು. ಸೊ ಅದಕ್ಕೆ ನನ್ನದೇ ಒಂದು ವೇಲ್ ಇತ್ತು, ಚೆನ್ನಾಗಿರೋ ವೇಲ್ ಅದು. ಅದು ಆ್ಯಕ್ಚುಲಿ ಯೂಸ್ ಮಾಡಲ್ಲ, ಆ ಡ್ರೆಸ್ ಹಾಳಾಗಿತ್ತು. ಬಟ್ ಅದು ವೇಲ್ ಚೆನ್ನಾಗಿದೆ, ಅದ್ರ ಡೆಕೋರೇಷನ್ಗೆ ಫೋಟೋಶೂಟ್ಗೆ ಬರುತ್ತೆ ಅಂತಲೇ ಎತ್ತಿಟ್ಟಿದ್ದೆ. ಸೊ ಅದು ಇಲ್ಲಿ ವರ್ಕ್ ಆಯಿತು. ಫುಲ್ ಆ ಟೇಬಲ್ಗೆಲ್ಲ ಸುತ್ತಬಿಟ್ಟು ಆ ಪ್ಲ್ಯಾಂಟ್ನ ಇಟ್ಟು, ಸೊ ಅದಕ್ಕೆ ಲೈಟಿಂಗ್ಸ್ ಬಿಟ್ಟಿದ್ದಕ್ಕೆ ಅದು ಚೆನ್ನಾಗಾಯಿತು. ನೆಕ್ಸ್ಟು ಇದು ಕ್ಯಾಂಡಲ್. ಇದನ್ನು ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ, ತಶೆ ಇಟ್ಕೊಂಡಿದ್ದ. ಆ್ಯಂಡ್ ಈ ಫೋಟೋ ಎದುರಿಗೆ ಇಟ್ಟಿದ್ವಿ. ಇದೇನು ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಇದು ಶೆಲ್ದು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗಿದೆ. ಸ್ಟಾರ್ಟಿಂಗ್ ಇದ್ದಾಗ ಜಾಸ್ತಿನೇ ಇತ್ತು. ಇದೇನು 30 ರೂಪೀಸ್ ಒಂದು. ಇದು ಈ ಕ್ಯಾಂಡಲ್ಸ್ ಇರುತ್ತಲ್ಲ, ಇದು ಏನಕ್ಕೆ ಅನ್ನೋ ಥರನೇ ಇತ್ತು. ನೋಡೋಣ ಒಂದಿರಲಿ ಮನೇಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. 30 ರೂಪೀಸ್ ಒಂದು. ತುಂಬ ಹೆಲ್ಪ್ ಆಯಿತು. ಕ್ಯಾಂಡಲ್ಸ್ ಎಲ್ಲ ತಕ್ಷಣ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ಇದು ಇಟ್ಕೊಂಡಿದ್ದ ಚೆನ್ನಾಗಿತ್ತು. ಇದು ಶಾಪಲ್ಲಿ ದಯವಿಟ್ಟು ತೊಗೊಳ್ಬೇಡಿ, ಇದು ಜಾಸ್ತಿ ಅನಿಸುತ್ತೆ ನನಗೆ. ನಾನು ಮೀಶೋದಲ್ಲಿ ಚೆಕ್ ಮಾಡಿದೆ. ಇದು ಫುಲ್ ಇದು ಡಜನ್ ಗಟ್ಟಲೆ ಬರುತ್ತೆ.
ಡಜನ್ ಗಟ್ಟಲೆ ಬರುತ್ತೆ, ಇದು ಕಡಿಮೆ ಇರುತ್ತೆ. ಸೊ ಮುಂಚೆನೇ ಪ್ಲ್ಯಾನ್ ಇತ್ತು ಅಂದರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಈ ಕ್ಯಾಂಡಲ್ಸ್ ನಿಮಗೆ ಅಷ್ಟು ಬ್ರೈಟ್ನೆಸ್ ಕೊಡೋಲ್ಲ, ಚಿಕ್ಕದಿರುತ್ತಲ್ಲ ಅಷ್ಟು ಬ್ರೈಟ್ನೆಸ್ ಕೊಡೋಲ್ಲ. ಬಟ್ ಇದಾದರೆ ಒನ್ಸ್ ಯೂಸ್ ಹೋಗ್ಬಿಡುತ್ತೆ, ಹಾಳಾಗಿಬಿಡುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ, ಬರುತ್ತೆ, ಭಾಳ ದಿನ ಬಾಳಿಕೆ ಬರುತ್ತೆ. ನಿಮಗೆ ಏನಕ್ಕಾದ್ರೂ ದೇವ್ರ ಮುಂದಾದರೂ ಇಡ್ಬೋದಿದ್ದ. ಚೆನ್ನಾಗಿದೆ ಇದು ವರ್ತ್ ಅನ್ನಿಸ್ತು ನನಗೆ ದುಡ್ಡು ಕೊಟ್ಟಿದ್ದಕ್ಕೆ. ನೆಕ್ಸ್ಟು ಮೈ ಫೇವರೆಟ್ ಶಾಲ್. ಇದು ನಮ್ಮ ಅಪ್ಪಾಜಿ ಕೊಡಿಸಿದ್ದು. ನಾನು ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಯೂಸ್ ಆಗಿದೆ ಇದು ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ. ಇದು ಅಷ್ಟು ಯೂಸ್ ಮಾಡಿದ್ದೀನಿ. ಜಸ್ಟ್ ಇದೆಲ್ಲ ಫೋಟೋಶೂಟ್ಗಳಾಗಿರ್ಬೋದು, ನಾನು ಟ್ರಾವೆಲ್ಗೂ ಇದು ಯೂಸ್ ಮಾಡೋದು. ಇವಾಗ ಬರ್ತಡೇ, ಯಾವ ಬರ್ತಡೇಗಾದ್ರೂ ಇದನ್ನೇ ಯೂಸ್ ಮಾಡೋದು. ಯಾಕಂತಂದರೆ ಇದು ಒಂದು ನೋಡಿ ಗೋಲ್ಡ್ ಇದೆ. ಇವಾಗ ನಮಗೆ ಗೋಲ್ಡ್ ಥೀಮಲ್ಲಿ ಬೇಕು ಅಂದರೆ ನಾನು ಇದನ್ನು ಗೋಲ್ಡ್ ಹಾಕ್ಕೊಳ್ಬೋದು. ಉಲ್ಟಾ ತಿರ್ಸಿದ್ರೆ ವೈಟ್ ಇದೆ, ಜಾಸ್ತಿ ವೈಟ್ ಇದೆ. ಸೊ ನಮಗೆ ವೈಟ್ ಬೇಕಾಗಿತ್ತು, ಸೊ ನಾನು ವೈಟಲ್ಲೇ ಹಾಕಿದ್ದು. ಹೆಂಗೆ ಬೇಕಿದ್ರೂ ಮಾಡ್ಕೋಬೋದು. ಇದು ಚೆನ್ನಾಗಿದೆ. ಸೊ ನೀವು ಯಾವುದೇ ಬ್ಯಾಕ್ಗ್ರೌಂಡು, ಯಾವುದೇ ಬಲೂನ್ಸ್ ಅಥವಾ ಯಾವುದೇ ಡೆಕೋರೇಷನ್ ಮಾಡಲಿಕ್ಕೂ ಇದೊಂದು ಸಾಕು ಟೇಬಲ್ ರೆಡಿ ಮಾಡಲಿಕ್ಕೆ. ಯಾಕಂದರೆ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ನಮ್ಮ ಅಪ್ಪಾಜಿ ಕೊಡಿಸಿದ್ದು ಸಖತ್ ಯೂಸ್ ಆಗಿದೆ ಇದು. ಇಷ್ಟೇ ಗೈಸ್, ನಾನು ಇಷ್ಟೇ ಯೂಸ್ ಮಾಡಿದ್ದು. ಟೇಪ್ಸ್ ಇದೆಲ್ಲ ಗೊತ್ತಿರುತ್ತೆ. ಸೊ ಡಬಲ್ ಟೈಪ್ ಗಮ್ ಮಸ್ಟ್. ಒಂದು ಡೆಕೋರೇಷನ್ ಮಾಡ್ತೀವಿ ಅಂತಂದರೆ ಮೇನಾಗಿ ಡಬಲ್ ಟೈಪ್ ಗಮ್ ಬೇಕು ಎಲ್ಲನೂ ಅಂಟಿಸ್ಲಿಕ್ಕೆ. ಯಾಕಂತಂದರೆ ಗಮ್ಗಳು ಹಾಕಿ ಅಂಟಿಸೋಕ್ಕಾಗಲ್ಲ. ಅಂದರೆ ಇವಾಗ ನಾವು ಹ್ಯಾಂಗ್ ಮಾಡೋದಿದ್ರೆ ಗಮ್ ಹಾಕಿ ಜಸ್ಟ್ ಮಾಡ್ಬೋದು. ಬಟ್ ಮುಂದೆ ಇವಾಗ ಬಲೂನ್ ಮುಂದೆ ಕಾಣಿಸ್ತಿರ್ಬೇಕು, ಹಿಂದ್ಗಡೆ ಡಬಲ್ ಟೈಪ್ ಗಮ್ ಬೇಕೇ ಬೇಕು. ಮತ್ತೊಂದು ಪ್ಲ್ಯಾನ್ ನಿಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಗಿಫ್ಟ್ ಫ್ಲವರ್ ಬರುತ್ತಲ್ಲ, ಸೊ ಅದೇ ಇದು. ಹೋದ ವರ್ಷ ಲಕ್ಷ್ಮೀ ಬೋರ್ಡಕ್ಕೆ ತೊಗೊಂಡಿದ್ದು, ಖಾಲಿ ಇರೋ ಜಾಗಕ್ಕೆ ಅಂಟಿಸ್ಬೇಕು ಅಂತ. ಈಗ ನಾವು ಈ ಸತಿ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದಕ್ಕೆ ಇದು ಇರಲಿಲ್ಲ. ಏನಿತ್ತು ಅಂದರೆ ಹಾರ್ಟ್ ಶೇಪಲ್ಲಿ ಕಲರ್ ಪೇಪರ್ ಬರುತ್ತಲ್ಲ, ಸೊ ಅದರಲ್ಲಿ ಕಟ್ ಮಾಡಿ ಅಂಟಿಸೋ ಥರ ಇತ್ತು. ನಾವು ಅದು ಹಂಗೆ ಅಂದ್ಕೊಂಡ್ವಿ. ಬಟ್ ಎಲ್ಲ ಹಾರ್ಟ್ ಶೇಪ್ಗಳು ಒಂದೇ ಥರ ಬರಬೇಕಿತ್ತು. ಅದು ಬರುತ್ತೋ ಇಲ್ಲೋ, ಸುಮ್ಮನೆ ಏನಕ್ಕೆ, ಟೈಮ್ ಬೇರೆ ಇರಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಇದ್ವು. ಹೋದ ವರ್ಷ ಬರ್ತಡೇದು ನಾನು ಎತ್ತಿಟ್ಟಿದ್ದೆ, ಏನು ಹಾಳು ಮಾಡಿರಲಿಲ್ಲ. ಆ್ಯಕ್ಚುಲಿ ಹಾರ್ಟ್ ಶೇಪ್ಗಿಂತ ಇವೇ ಚೆನ್ನಾಗಿ ಕಾಣಿಸ್ತವೆ. ನೀವು ಗೊತ್ತಿರುತ್ತೆ, ಟೇಕ್ಸ್ನರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಸೊ ಮಾಡಿಬಿಟ್ಟು ಈ ದಾರನ ಹಾಕಿ ಕಟ್ಬಿಡಿ. ಇದಿರುತ್ತಲ್ಲ, ಇದನ್ನೆಲ್ಲ ಕಟ್ಬಿಟ್ರೆ ಅದು ಲೂಸೇ ಆಗೋಲ್ಲ, ಹಾಗೇ ಇರುತ್ತೆ. ನೀವು ನಾನು ಇದು 2 ವರ್ಷ ಯೂಸ್ ಮಾಡಿದ್ರೂ ಏನೂ ಆಗಿಲ್ಲ. ಒಂದು 5-6 ಇದ್ವು. ಸೊ ಇವು ಹೆಲ್ಪ್ ಮಾಡ್ತು ನನಗೆ. ಖಾಲಿ ಇರೋ ಜಾಗಕ್ಕೆ ಅಂಟಿಸಿದ್ವಿ. ಆ್ಯಂಡ್ ಬಲೂನ್ 3 ಇತ್ತಲ್ವ, ಸೊ ಮಧ್ಯ ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು. ಆವಾಗ 2 ಉಳಿದಿದ್ವು, ಸೊ ಅದನ್ನು ಅಂಟಿಸಿದ್ವಿ. ಅವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟೇ ಗೈಸ್ ನಾನು ಯೂಸ್ ಮಾಡಿರೋದು. ಇದೊಂದು ಟೇಪು, ಟ್ರಾನ್ಸ್ಪರೆಂಟ್ ಟೇಪು ಬೇಕೇ ಬೇಕು. ಡಬಲ್ ಟೇಪ್ ಗಮ್ ಹೇಗೋ, ಸೊ ಟ್ರಾನ್ಸ್ಪರೆಂಟ್ ಗಮ್ ಬೇಕು. ಸೊ ಇಷ್ಟೇ ಐಟಮ್ಸ್ ನಾನು ಯೂಸ್ ಮಾಡಿದ್ದು. ಮ್ಯಾಕ್ಸಿಮಮ್ 1,000 1,500 ಅಂತ ಅಂದ್ಕೊಳ್ಳಿ, ಅಷ್ಟೇ ಖರ್ಚು ಮಾಡಿದ್ದು. ಆದರೆ ಅಷ್ಟು ಸೇರಿದ್ರೆ ಅಷ್ಟಾಗುತ್ತೆ. ಬಟ್ ನಾನಂತೂ ತುಂಬ ಐಟಮ್ಸ್ ಮನೇಲೇ ಇತ್ತು. ಸೊ ಮನಿ ಪ್ಲ್ಯಾಂಟ್ಸ್ ನೀವು ತೊಗೊಳ್ತಿರೋ ಹೊಸದಾಗಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಯಾಕಂದರೆ ಇದು ಒಂದಕ್ಕೇ ಒಂದು 100 ಅಂತೂ ಬೀಳುತ್ತೆ. ಇದು ಒಂದು 4 ಬೇಕು ನಿಮಗೆ. 4 ಯೂಸ್ ಮಾಡಿದ್ವಿ ನಾವು ಇದನ್ನು. ಸೊ ಇದಕ್ಕೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಅದು ಬಿಟ್ಟರೆ ಯಾವೂ ಕಾಸ್ಟ್ಲಿ ಇಲ್ಲ, ಎಲ್ಲ ತೊಗೊಳ್ಳೋ ಥರದವೇನೆ. ಇಷ್ಟೇ ಐಟಮ್ಸ್ ಯೂಸ್ ಮಾಡಿ ನನ್ನ ಮಗನ ಬರ್ತಡೇ ಮಾಡಿದ್ದು. ಸೊ ಅವನಿಗಂತೂ ಸಖತ್ ಖುಷಿಯಾಗಿ ಹೋಗ್ಬಿಡ್ತು ಅದನ್ನೆಲ್ಲ ನೋಡಿ, ಲೈಟಿಂಗ್ಸ್ ಎಲ್ಲ ನೋಡಿ. ಅವ್ನ ಖುಷಿ ನೋಡಿ ನಮಗೆ ಖುಷಿ ಆಗೋಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಖುಷಿ ಆಯಿತು. ಅವ್ರು ಬರೋಷ್ಟರೊಳಗೆ ಆಲ್ಮೋಸ್ಟ್ ಅಲ್ಲಿ ಡೆಕೋರೇಷನ್ ಮುಗಿದೋಗಿತ್ತು. ಲೈಟಿಂಗ್ಸ್ ಮಾತ್ರ ಹಾಕಬೇಕಾಗಿತ್ತು. ಅವ್ರು ಬರೋದು ಲೇಟ್ ಆಯಿತು, 5 ಗಂಟೆ ಮೇಲಾಯಿತು. ಸೊ ನಾನೇ ಮತ್ತು ಅವಳು ವೀಡಿಯೋ ಕಾಲಲ್ಲಿದ್ಲು. ಸೊ ಚೈತ್ರ ವೀಡಿಯೋ ಕಾಲಲ್ಲಿದ್ಲು. ಸೊ ನಾನು ಒಬ್ಬಳು ಊದಿ ಬಲೂನೆಲ್ಲ, ಜಾಸ್ತಿ ಬಲೂನ್ ಇರಲಿಲ್ಲ. ಬಟ್ ನಮ್ಗೆ ಬಲೂನ್ ಊದೋಕ್ಕೆ ಬರೋಲ್ಲ. ಏನೇನೋ ಸರ್ಕಸ್ ಮಾಡಿದ್ದು. ಫೈನಲ್ ರಿಸಲ್ಟ್ ನೋಡಿದಾಗ ಕಷ್ಟಪಟ್ಟಿದ್ದೆ ಎಲ್ಲ ಹೋಗ್ಬಿಡುತ್ತೆ ಅಂತಾರಲ್ಲ, ಅದು ನಿಜ ಅನ್ನಿಸ್ತು. ಬರ್ತಡೇ ಕೂಡ ತುಂಬಾ ಚೆನ್ನಾಗಾಯಿತು.
ಒಂದು ಸ್ವಲ್ಪ ಅನಿಸುತ್ತೆ ಎಲ್ಲರೂ ಇದ್ದಾರೆ ಊರಲ್ಲೇ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ಆಗ್ತಾನೆ ಇಲ್ಲ. 1 ವರ್ಷ ಮಾತ್ರ ಊರಲ್ಲಿ ಮಾಡಿದ್ದು, ಅದು ನೆಕ್ಸ್ಟ್ ಎಲ್ಲ ಇಲ್ಲೇ ಆಗ್ತಾ ಇರೋದು. ಹೋದ ಸತಿ ಸರು ಇದ್ಲು ನನ್ನ ತಂಗಿ, ಸೊ ಅವಾಗ ಸ್ವಲ್ಪ ಚೆನ್ನಾಗಿತ್ತು. ಈ ಸತಿ ಯಾರೂ ಇಲ್ಲ. ಬಟ್ ಅದೇ ವೀಡಿಯೋ ಕಾಲಲ್ಲಿ ಇದ್ದರು ಎಲ್ಲ ಅಮ್ಮರು, ಚಿಕ್ಕಪ್ಪ, ದೊಡ್ಡಮ್ಮ, ಚೈತ್ರ, ತಮ್ಮರೆಲ್ಲ ವೀಡಿಯೋ ಕಾಲಲ್ಲಿದ್ದರು. ಸೊ ಅದೊಂದು ಖುಷಿ ಅನ್ನಿಸ್ತು. ಟೆಕ್ನಾಲಜಿ ಅಂತ ಏನೋ ಹೇಳ್ತಾರಲ್ಲ ಹಂಗಾಯಿತು. ಬಿಲ್ಡಿಂಗ್ನಲ್ಲಿರೋರೆಲ್ಲ ಬಂದಿದ್ದರು, ಓನರ್ ಫ್ಯಾಮಿಲಿ, ಪಕ್ಕದ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ಖುಷಿ ಅನ್ನಿಸ್ತು. ಐಸ್ ಕ್ರೀಮ್, ಮಕ್ಕಳಿಗೆಲ್ಲ ಐಸ್ ಕ್ರೀಮ್, ಚಾಕ್ಲೇಟ್ಸ್ ಎಲ್ಲ ತಂದಿದ್ವಿ. ಕೇಕು, ಜಾಮೂನ್ ಮಾಡಿದ್ದೆ ಸ್ವೀಟ್ಗೆ, ಮಿಕ್ಸರು, ಚಿಪ್ಸು ಎಲ್ಲ ಗೊತ್ತಿರುತ್ತಲ್ಲ. ಸೊ ಇದೆಲ್ಲ ತಂದು ಮಾಡಿದ್ದು ಖುಷಿ ಆಯಿತು. ಚೆನ್ನಾಗಾಯಿತು ಒಂದು ಬರ್ತಡೇ. ನಿಮಗೆಲ್ಲ ಅನಿಸ್ಬೋದು ಇಷ್ಟೇನಾ ಡೆಕೋರೇಷನ್ಗೆ ಹಾಕಿರೋ ಐಟಮ್ಸ್ಗಳು ಅಂತ ಅನಿಸ್ಬೋದು. ಹೌದು, ಡೆಕೋರೇಷನ್ ಮಾಡೋರು ಕೂಡ ಅಷ್ಟೇ, ಜಾಸ್ತಿ ಐಟಮ್ಸ್ ಹಾಕಲ್ಲ ಅವರು. ನಾನು ತುಂಬ ಡೆಕೋರೇಷನ್ಸ್ ಮಾಡೋದನ್ನ ಅಬ್ಸರ್ವ್ ಮಾಡ್ತಿರ್ತೀನಿ. ಸ್ವಲ್ಪ ಇಂಟ್ರೆಸ್ಟ್ ಇದೆ ನಮಗೆ ಡೆಕೋರೇಷನ್ ಬಗ್ಗೆ. ಸೊ ಅಬ್ಸರ್ವ್ ಮಾಡ್ತಿರ್ತೀನಿ. ಅವ್ರು ಜಾಸ್ತಿ ಐಟಮ್ಸ್ ಹಾಕಲ್ಲ, ಜಾಸ್ತಿ ರವ ಅನ್ನೋ ಥರ ಮಾಡಲ್ಲ. ಮೇಯ್ನಾಗಿ ಡೆಕೋರೇಷನ್ಗೆ ಬೇಕಾಗಿರೋದು ಕಲರ್ ಕಾಂಬಿನೇಷನ್. ಅದೊಂದು ಆ ನಾಲೆಡ್ಜ್ ಇದ್ಬಿಟ್ರೆ ಡೆಕೋರೇಷನ್ ಬೆಸ್ಟ್ ಆಗುತ್ತೆ. ಯಾಕಂತಂದರೆ ಇವಾಗ ನಾವು ಒಂದು ಕಲರ್ ಚೂಸ್ ಮಾಡಿದ್ವಿ ಅಂದರೆ ಅದಕ್ಕೆ ಆಪೋಸಿಟ್ ಕಲರು, ಅದಕ್ಕೆ ಯಾವುದು ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಾಗುತ್ತೆ ನೋಡಿಬಿಟ್ಟೆ ನಾವು ಮಾಡಬೇಕು. ಇವಾಗ ಒಂದು ಟೇಬಲ್ ಅರೇಂಜ್ ಮಾಡೋದಾದರೂ ಆಗಿರ್ಬೋದು, ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ಚಿಕ್ಕ ಈ ಥರ ಏನೋ ಯೂಸ್ ಮಾಡ್ತೀವಲ್ಲ ನಾವು. ಸೊ ಅವೆಲ್ಲ ನಮ್ದೇನು ಪ್ಲ್ಯಾನ್ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇರಬೇಕು. ಒಂದು ಚೂರು ಏನಾದರೂ ಕಲರ್ ಕಾಂಬಿನೇಷನ್ ಸೆಟ್ ಆಗಲಿಲ್ಲ ಅಂದರೆ ಅದು ಸ್ವಲ್ಪ ಕೂಡ ಚೆನ್ನಾಗಾಗಲ್ಲ. ಯಾರೋ ಏನೋ ಮಾಡ್ತಾರೆ ಅಂತ ನಾವು ಅದೇ ಥರನೇ ಕಾಪಿ ಮಾಡೋದು ಮಾಡಬೇಡಿ. ಇವಾಗ ನಾನೇನೋ ಮಾಡಿದ್ದೀನಿ ಅಂತ ಅದೇ ಥರ ಕಾಪಿ ಮಾಡಬೇಡಿ. ಸೊ ನಿಮ್ಮ ಡ್ರೆಸ್ ಆಗಿರ್ಬೋದು, ಅಥವಾ ನಿಮ್ಮದೇನು ಮನೆಯದ್ದು ಅಥವಾ ಬ್ಯಾಕ್ಗ್ರೌಂಡ್ ಏನು ಪ್ಲ್ಯಾನ್ ಇರುತ್ತೆ, ಸೊ ಅದನ್ನು ನೋಡಿ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ಫಾರ್ಮೇಷನ್ ಒಂದು ಸ್ವಲ್ಪ ಯೂಸ್ ಆಯಿತು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡ್ತೀರಾ ಯಾರು ಲೈಕೇ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬಾಯ್.